ಹಾಯ್ ಫ್ರೆಂಡ್ಸ್, ಕ್ರೇಜಿ ಕ್ವೀನ್ ರಕ್ಷಿತಾ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ? ರಕ್ಷಿತಾ ತಂದೆ ತಾಯಿ ಯಾರು? ಕ್ರೇಜಿ ಕ್ವೀನ್ ತಾಯಿ ಕೂಡ ಫೇಮಸ್ ನಟಿ ಅನ್ನೋದು ಗೊತ್ತಾ? ತಮ್ಮ ಏನು ಮಾಡ್ತಿದ್ದಾರೆ? ಮಗನಿಗೆ ಈಗ ಎಷ್ಟು ವರ್ಷ ವಯಸ್ಸಾಗಿದೆ? ರಕ್ಷಿತಾ ತಂದೆ ಜೊತೆ ಡಿ ಬಾಸ್ ದರ್ಶನ್ ಕೆಲಸ ಮಾಡಿದ್ದು ನಿಮಗೆ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರಕ್ಷಿತಾ ಸ್ಯಾಂಡಲ್ವುಡ್ನಲ್ಲಿ ಕ್ರೇಜಿ ಕ್ವೀನ್ ಅಂತ ಹೆಸರು ಮಾಡಿದ ನಟಿ ರಕ್ಷಿತಾ. ಈಕೆಯ ರಿಯಲ್ ಹೆಸರು ಶ್ವೇತಾ. 1984ರ ಮಾರ್ಚ್ 31ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರ ತಂದೆ ತಾಯಿ ಕೂಡ ಸಿನಿ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡಿದ್ರು. BCA ಶಿಕ್ಷಣ ಓದುತ್ತಿದ್ದ ರಕ್ಷಿತಾ ಸಿನಿ ಇಂಡಸ್ಟ್ರಿಗೆ ಬರೋಕೆ ನಿರ್ಧರಿಸಿದ್ರು. ಕಾಲೇಜು ಅರ್ಧಕ್ಕೆ ಬಿಟ್ರು. ಹೀಗಾಗಿ ಮೊದಲ ಸಿನಿಮಾ ಮಾಡೋಕ್ಕೂ 15 ದಿನ ಮುನ್ನ ಕೃಷ್ಣಮೂರ್ತಿ ಕವತಾರ್ ಅನ್ನೋರ ಬಳಿ ನಟನೆಯ ಕೋರ್ಸ್ ಪಡ್ಕೊಂಡ್ರು. 2002ರಲ್ಲಿ ಪುನೀತ್ ನಟನೆಯ ಅಪ್ಪು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ರು. ಆಗ ಶ್ವೇತಾ ಅಂತ ಇದ್ದ ಈಕೆಗೆ ಪಾರ್ವತಮ್ಮ ರಾಜ್ಕುಮಾರ್ ರಕ್ಷಿತಾ ಅಂತ ಹೆಸರಿಟ್ರು. ಹೀಗೆ ಬಂದ ರಕ್ಷಿತಾ 2007ರವರೆಗೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದ್ರು. ಕನ್ನಡ, ತೆಲುಗು, ತಮಿಳು ಸೇರಿದಂತೆ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಕ್ರೇಜಿ ಕ್ವೀನ್ ಅಂತ ಬಿರುದು ಪಡ್ಕೊಂಡ್ರು. ಮದುವೆಯಾದ ಬಳಿಕ ದಪ್ಪ ಆಗಿದ್ರಿಂದ ಸಿನಿ ರಂಗದಿಂದ ದೂರ ಉಳಿದ್ರು. ನಂತರವೂ ಹಲವು ಸಿನಿಮಾಗಳನ್ನ ನಿರ್ಮಿಸಿದ್ದು, ಟಿವಿ ಶೋಗಳಲ್ಲಿ ಜಡ್ಜ್ ಆಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಇನ್ನು 2012ರಲ್ಲಿ ಶ್ರೀರಾಮುಲು ಅವರ BSR ಪಕ್ಷ ಸೇರಿದ್ರು. ಆದರೆ ಕೆಲವೇ ಟೈಮಲ್ಲಿ JDS ಸೇರಿ ಅದನ್ನು ಬಿಟ್ಟು BJP ಸೇರಿದ್ರು. ಪ್ರೇಮ್ ಪತಿ. ರಕ್ಷಿತಾ ಪತಿ ಪ್ರೇಮ್. ಕ್ರೇಜಿ ಕ್ವೀನ್ ರಕ್ಷಿತಾ ಪ್ರೇಮ್ ಜೊತೆ ಪ್ರೀತಿಯಲ್ಲಿ ಬಿದ್ರು. ಇಬ್ಬರು 2007ರಲ್ಲಿ ಮದುವೆ ಆದ್ರು. ಅಂದ ಹಾಗೆ ಜೋಗಿ ಪ್ರೇಮ್ 1976ರಲ್ಲಿ ಜನಿಸಿದ್ರು. PUC ಓದುತ್ತಿದ್ದಾಗಲೇ ಸಿನಿ ಇಂಡಸ್ಟ್ರಿಗೆ ಬಂದು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಶುರು ಮಾಡಿದ್ರು. ಹೀಗೆ ದಿಗ್ಗಜ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಅನುಭವ ಸಂಪಾದಿಸಿದ್ರು. 2003ರಲ್ಲಿ ಕರಿಯಾ ಸಿನಿಮಾ ನಿರ್ದೇಶನ ಮಾಡಿದ್ರು. ದರ್ಶನ್ ನಟನೆಯ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ನಂತರ ಎಕ್ಸ್ಕ್ಯೂಸ್ ಮೀ, ಜೋಗಿ ಕೂಡ ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮಿದ್ವು. ಇದೀಗ 14ನೇ ಸಿನಿಮಾ KD ದಿ ಡೆವಿಲ್ ನಿರ್ದೇಶನ ಮಾಡ್ತಿದ್ದಾರೆ. ಗಾಯಕ, ನಟನಾಗಿಯೂ ಪ್ರೇಮ್ ಗುರುತಿಸಿಕೊಂಡಿದ್ದಾರೆ. ಸೂರ್ಯ ಮಗ. ರಕ್ಷಿತಾ ಮತ್ತು ಪ್ರೇಮ್ ದಂಪತಿಗೆ 2008ರಲ್ಲಿ ಮಗ ಜನಿಸಿದ. ಅವನಿಗೆ ಸೂರ್ಯ ಅಂತ ಹೆಸರಿಟ್ಟಿದ್ದಾರೆ. ಈಗ ಮಗನಿಗೆ 16 ವರ್ಷ ವಯಸ್ಸಾಗಿದೆ. ಇನ್ನೊಂದು ವಿಶೇಷ ಅಂದರೆ ದರ್ಶನ್ ಮಗ ವಿನೀಶ್ ತೂಗುದೀಪ್ ಮತ್ತು ಸೂರ್ಯ ಒಂದೇ ಸ್ಕೂಲ್ನಲ್ಲಿ ಒಂದೇ ಕ್ಲಾಸ್ನಲ್ಲಿ ಓದುತ್ತಿದ್ದಾರೆ. ಗೌರಿಶಂಕರ್ ತಂದೆ. BC ಗೌರಿಶಂಕರ್ ಕನ್ನಡ ಚಿತ್ರರಂಗದ ಓರ್ವ ಖ್ಯಾತ ಸಿನಿಮಾಟೋಗ್ರಾಫರ್ ಆಗಿದ್ದಾರೆ. ಛಾಯಾಗ್ರಹಣದ ಶಿಕ್ಷಣ ಪಡೆದ ಗೌರಿಶಂಕರ್ ಸಿನಿರಂಗಕ್ಕೆ ಬಂದರು. 1970ರ ದಶಕದಲ್ಲಿ ಶೃಂಗಾರ ಮಾಸ ಅನ್ನೋ ಸಿನಿಮಾ ಮೂಲಕ ಸ್ವತಂತ್ರವಾಗಿ ಸಿನಿಮಾಟೋಗ್ರಫಿ ಶುರು ಮಾಡಿದ್ರು. ಇದಾದ್ಮೇಲೆ ರಾಜ್ಕುಮಾರ್ ಸೇರಿದಂತೆ ಹಲವು ದಿಗ್ಗಜ ನಟರ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ಹೊಸ ಬೆಳಕು, ಚಲಿಸುವ ಮೋಡಗಳು, ಆನಂದ್, ಓಂ ಸೇರಿದಂತೆ ಸುಮಾರು 90 ಸಿನಿಮಾಗಳಲ್ಲಿ ಸಿನಿಮಾಟೋಗ್ರಾಫರ್ ಆಗಿದ್ರು. ಈ ನಡುವೆ ನಿರ್ದೇಶಕರಾಗಿ, ಸ್ಕ್ರೀನ್ ರೈಟರ್ ಆಗಿಯೂ ಕೆಲಸ ಮಾಡಿದ್ರು. ಹಲವು ಪ್ರಶಸ್ತಿಗಳನ್ನ ಕೂಡ ಮುಡಿಗೇರಿಸಿಕೊಂಡಿದ್ರು. ಇನ್ನು ಇವರು ಹೊಸ ಬೆಳಕು ಖ್ಯಾತಿಯ ನಟಿ ಮಮತಾ ರಾವ್ ಜೊತೆ ಮದುವೆ ಆದ್ರು. ಆದರೆ ನಂತರದಲ್ಲಿ ಇಬ್ಬರು ದೂರವಾದ್ರು. 2004ರಲ್ಲಿ ಗೌರಿಶಂಕರ್ ಶ್ವಾಸಕೋಶ ಮತ್ತು ಲಿವರ್ ಸಮಸ್ಯೆಯಿಂದ ವಿಧಿವಶರಾದ್ರು. ಮಮತಾ ರಾವ್ ತಾಯಿ. ರಕ್ಷಿತಾ ತಾಯಿ ಮಮತಾ ರಾವ್ ಕೂಡ ನಟಿ. 1980ರ ದಶಕದಲ್ಲಿ ಸಿನಿ ಇಂಡಸ್ಟ್ರಿಗೆ ಬಂದ ಇವರು ಪ್ರಾಯ, ಹೊಸ ಬೆಳಕು, ಅಂತರಾಳ, ಕಾಡಿನ ಬೆಂಕಿ, ಟೈಗರ್ ಗಂಗು ಸೇರಿ ಸುಮಾರು 11 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಣ್ಣಾವ್ರ ಜೊತೆಗಿನ ಹೊಸ ಬೆಳಕು ಸಿನಿಮಾ ಮಮತಾ ರಾವ್ ಅವರಿಗೆ ಹೆಸರು ತಂದುಕೊಡ್ತು. ಪತಿ ದೂರವಾದ ಬಳಿಕ ರಕ್ಷಿತಾರನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದು ಈ ಮಮತಾ. ಜೊತೆಗೆ ರಕ್ಷಿತಾ ಸಿನಿಮಾ ಕ್ಷೇತ್ರಕ್ಕೆ ಬರೋ ಮುನ್ನ ಗುರುವಾಗಿ ಮಾರ್ಗದರ್ಶನ ನೀಡಿದ್ರು. ರಾಣಾ ಸಹೋದರ. ರಕ್ಷಿತಾ ಸಹೋದರ ರಾಣಾ ಕೂಡ ಸಿನಿರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ತನ್ನ ಭಾವ ಜೋಗಿ ಪ್ರೇಮ್ ಅವರ ನಿರ್ದೇಶನದ ಏಕ್ಲವ್ಯ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಇವರು ನಿನ್ನೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಫ್ಯಾಷನ್ ಡಿಸೈನರ್ ರಕ್ಷಿತಾ ಎಂಬುವವರನ್ನ ಮದುವೆ ಆಗಿದ್ದಾರೆ. ರಕ್ಷಿತಾ ತಮ್ಮನ ಪತ್ನಿ.
ರಕ್ಷಿತಾ ಅವರ ತಮ್ಮನ ಪತ್ನಿ ಹೆಸರು ಕೂಡ ರಕ್ಷಿತಾ. ಇವರು ಫ್ಯಾಷನ್ ಡಿಸೈನರ್ ಆಗಿದ್ದು ರಾಣಾರನ್ನ 7 ವರ್ಷಗಳಿಂದ ಪ್ರೀತಿಸಿ ಮದುವೆ ಆಗಿದ್ದಾರೆ. ದರ್ಶನ್ ಪ್ರಾಣ ಸ್ನೇಹಿತ. ದರ್ಶನ್ ಸಿನಿರಂಗಕ್ಕೆ ಬಂದ ಆರಂಭದಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಆರಂಭಿಸಿದ್ರು. ಆಗ ರಕ್ಷಿತಾ ತಂದೆ BC ಗೌರಿಶಂಕರ್ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು. ದರ್ಶನ್ ಮಾತ್ರ ಅಲ್ಲ, ನಂತರದಲ್ಲಿ ದರ್ಶನ್ ತಮ್ಮ ದಿನಕರ್ ಕೂಡ ಗೌರಿಶಂಕರ್ ಜೊತೆಯಲ್ಲೇ ಕೆಲಸ ಮಾಡ್ತಿದ್ರು. ಇಂದಿಗೂ ದರ್ಶನ್ ಗೌರಿಶಂಕರ್ರನ್ನ ತನ್ನ ಗುರುಗಳು ಅಂತಲೇ ಕರೀತಾರೆ. ಗೌರಿಶಂಕರ್ಗೆ ದರ್ಶನ್ ಅಂದ್ರೆ ತುಂಬಾ ನಂಬಿಕೆ, ಪ್ರೀತಿ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ತಮ್ಮ ಮಗಳು ರಕ್ಷಿತಾ ಜೊತೆ ದರ್ಶನ್ ಮದುವೆ ಮಾಡಿಸ್ಬೇಕು ಅಂತ ಕೂಡ ಕನಸು ಕಂಡಿದ್ರಂತೆ. ಇನ್ನು ದರ್ಶನ್ ಮತ್ತು ರಕ್ಷಿತಾ ನಟನೆಗೆ ಇಳಿದ ಮೇಲೆ ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ರು. ಒಂದು ಕಾಲದ ಸೂಪರ್ ಹಿಟ್ ಜೋಡಿ ಇವರದ್ದಾಗಿತ್ತು. ಅದೇ ರೀತಿ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಇಂದಿಗೂ ದರ್ಶನ್ ರಕ್ಷಿತಾರನ್ನು ತನ್ನ ಪ್ರಾಣ ಸ್ನೇಹಿತೆ ಅಂತ ಹೇಳ್ಕೊಳ್ತಾರೆ. ಇನ್ನು ರಕ್ಷಿತಾ ಪತಿ ಪ್ರೇಮ್ ದರ್ಶನ್ಗೆ ಕರಿಯಾ ಅನ್ನೋ ಸಿನಿಮಾ ನಿರ್ದೇಶಿಸಿದ್ರು. ಅಲ್ಲಿಂದ ದರ್ಶನ್ ಮತ್ತು ಪ್ರೇಮ್ ಕೂಡ ಸ್ನೇಹಿತರಾಗಿದ್ದಾರೆ. ಆದ್ರೆ ಮಧ್ಯದಲ್ಲಿ ಒಂದ್ಸಲ ಕೆಟ್ಟ ಗಳಿಗೆಯಲ್ಲಿ ಡಿ ಬಾಸ್ ದರ್ಶನ್ ಪ್ರೇಮ್ ಏನ್ ದೊಡ್ಡ ಪುಡಂಗ ಅಂತೆಲ್ಲ ಮಾತನಾಡಿದ್ರು. ಆದ್ರೆ ದರ್ಶನ್ ಜೈಲಿಗೆ ಹೋದಾಗ ಪ್ರೇಮ್ ಮತ್ತು ರಕ್ಷಿತಾ ಎಲ್ಲವನ್ನು ಮರೆತು ದರ್ಶನ್ ಬೆನ್ನಿಗೆ ನಿಂತ್ರು. ಇದರ ಬೆನ್ನಲ್ಲೇ ಈಗ ಪ್ರೇಮ್ ಮತ್ತು ನಾನು ಸೇರ್ಕೊಂಡು ಒಂದೊಳ್ಳೆ ಸಿನಿಮಾ ಮಾಡೇ ಮಾಡ್ತೀವಿ ಅಂತ ದರ್ಶನ್ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ನಟಿ ರಕ್ಷಿತಾ ಪ್ರೇಮ್ ಕುಟುಂಬದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ದರ್ಶನ್ ಮತ್ತು ಪ್ರೇಮ್ ಸಿನಿಮಾಗೆ ಯಾರೆಲ್ಲ ಕಾಯ್ತಿದ್ದೀರಿ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.